ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಕದನ ವಿರಾಮ ಹಾಡಲಾಗಿದೆ. ಆದರೆ ಕದನ ವಿರಾಮ ಈಗ ಬರೀ ನಾಯಕರಲ್ಲಿ ಮಾತ್ರವೇ ಉಳಿದಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸಿದ್ದು ಡಿಕೆ ಹೊರತುಪಡಿಸಿ ಕಾಂಗ್ರೆಸ್ ಉಳಿದ ನಾಯಕರು ಕಾರ್ಯಕರ್ತರು ಆಡುವಂತ ರೀತಿ ನೋಡಿದ್ರೆ ವಿರಾಮ ಇಲ್ಲ, ಬರೀ ಕದನವೇ ಎನ್ನುವಂತಾಗಿದೆ. ಬೆಂಗಳೂರಿನಲ್ಲಿ ನಾಟಿ ಕೋಳಿ, ಮಂಗಳೂರಿನಲ್ಲಿ ಮೀನೂಟ, ಡೈನಿಂಗ್ ಟೇಬಲ್ನಲ್ಲಿ ಪವರ್ಫುಲ್ ಮಾತುಕತೆ. ಕಾಂಗ್ರೆಸ್ ಕೋಟೆಯಲ್ಲಿ ಇದೀಗ ಬರೀ ಅಧಿಕಾರ ಹಂಚಿಕೆಯದ್ದೇ ಚರ್ಚೆ, ಪವರ್ ಫೈಟ್ನದ್ದೇ ಸುದ್ದಿ. ನಿನ್ನೆ ಡಿಕೆಶಿ ಮನೆಯಲ್ಲಿ ಇಡ್ಲಿ, ನಾಟಿ ಕೋಳಿ ಸಾಂಬಾರ್ ಸವಿದು ಒಗ್ಗಟ್ಟು ಪ್ರದರ್ಶಿಸಿದ್ದಾಯಿತು. ಇದೀಗ ಮಂಗಳೂರಿನಲ್ಲಿ ಮೀನೂಟ ಮಾಡುತ್ತಾ ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಎಸ್, ಸಿಎಂಗಾಗಿ ಮೀನು ಸಾರು, ನೀರು ದೋಸೆ, ಪಾಂಪ್ಲೆಟ್ ಫ್ರೈ, ಚಿಕನ್ ಸುಕ್ಕ, ಚಿಕನ್ ಸಾರು ಸಿದ್ಧವಾಗಿತ್ತು. ಏನೇನು ಎಲ್ಲ ಸರಿ ಹೋಯಿತು ಅನ್ನುವಷ್ಟರಲ್ಲೇ ಮಂಗಳೂರಿನಲ್ಲಿ ಬಣ ಪಾಲಿಟಿಕ್ಸ್ ಜೋರಾಯಿತು. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಎದುರು ಬೆಂಬಲಿಗರು ಡಿಕೆಶಿಯನ್ನ ಸಿಎಂ ಮಾಡುವಂತೆ ಘೋಷಣೆ ಕೂಗಿ ಹೈಡ್ರಾಮಾ ಮಾಡಿದ್ದಾರೆ. ಘೋಷಣೆ ಕೂಗಿದ್ದಾರೆ, ಮುತ್ತಿಗೆ ಹಾಕಿಲ್ವಲ್ಲ. ಅಭಿಮಾನಿಗಳು ಡಿಕೆ ಅಂತ ಘೋಷಣೆ ಮಾಡಿದ್ದಾರೆ ಸರ್. ಮುಂದಿನ ಯಾರು ಮುತ್ತಿಗೆ ಹಾಕಿರೋದಿಲ್ಲ, ಅಭಿಮಾನದಿಂದ ಕೂಗಿರ್ಬೋದಷ್ಟೇ. ಇದೆಲ್ಲ ಈ ಬಣಗಾರಿಕೆ, ಗುಂಪುಗಾರಿಕೆ ನಮ್ಮಲ್ಲಿಲ್ಲ, ನಮ್ಮ ಮನಸ್ಸಲ್ಲಿಯೂ ಕೂಡ ನಮ್ಮ ತಲೆಯಲ್ಲಿಯೂ ಕೂಡ ಇಲ್ಲ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಾಹೇಬರು ಜೋಡೆತ್ತಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದಾರೆ. ನಮ್ಮ ಲಕ್ಷ್ಯ 2028ನೇ ಇಸವಿಯ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಬಡವರ ಪರವಾಗಿ ಕೆಲಸ ಕಾರ್ಯ ಮಾಡಬೇಕು. ಅತ್ತ ಡಿಕೆ ಪರ ಘೋಷಣೆ ಕೂಗ್ತಿದ್ದಂತೆ ಇತ್ತ ಸಿಎಂ ಪರ ಕಾರ್ಯಕರ್ತರು ಜಯಘೋಷ ಹಾಕಿದ್ದಾರೆ. ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅಂತ ಐವಾನ್ ಡಿಸೋಜ ಸೇರಿದಂತೆ ಸಿದ್ದು ಬೆಂಬಲಿಗರು ಘೋಷಣೆ ಹಾಕಿದ್ದಾರೆ. ಸಿಎಂ ವೈರಾಗ್ಯದ ಮಾತು, ಆಪ್ತರ ಸ್ಫೋಟಕ ಹೇಳಿಕೆ. ನಾಯಕತ್ವ ವಿಚಾರದಲ್ಲಿ ಸಾಫ್ಟ್ ಆದ್ರ ಸಚಿವರು. ಇದೆಲ್ಲ ಒಂದ್ ಕಡೆಯಾದ್ರೆ ನಿನ್ನೆಯಿಂದ ಅದ್ಯಾಕೋ ಸಿದ್ದರಾಮಯ್ಯ ವೈರಾಗ್ಯ ತಾಳಿದಂತೆ ಕಾಣುತ್ತಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಆಪ್ತ ಸಚಿವರು ಪವರ್ ಫೈಟ್ ವಿಚಾರದಲ್ಲಿ ಸಾಫ್ಟ್ ಆದ್ರ ಎಂಬ ಅನುಮಾನ ಮೂಡಿದೆ. ಮಾನಸಿಕವಾಗಿ ಅಂತ ಹೇಳಿಕ್ಕಾಗಲ್ಲ. 30 ತಿಂಗಳ ನಂತರ ಬಿಡಬಹುದು, ಮೊದಲನ್ನು ಬಿಡಬಹುದು. ಮಾನಸಿಕ ಅಂತ ಹೇಳಿಕ್ ಆಗೋಲ್ಲ. ಬಿಡುವಂತಿ ಪಕ್ಕ ಯಾವಾಗಾರ ಒಂದು ಬಿಡ್ಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೆ ಇನ್ನೊಂದ್ ಸರಿ ಯಾರು ಬಿಡ್ಲೇಬೇಕು, ಯಾವಾಗ ಬಿಡ್ಲೇಬೇಕು. ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡಬಹುದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ನೀವು ಹೈಕಮಾಂಡ್ ನಮಗ್ ಕೇಳಿದ್ರೆ ನಮಗಾಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದಷ್ಟು ಬಿಡ್ಲೇಬೇಕು. ಇನ್ನು 10 ಸಾರಿ ಯಾರ ಮುಖ್ಯಮಂತ್ರಿ ಬಿಡ್ಲೇಬೇಕಲ್ಲ, ಅದನ್ನ ಬಿಡ್ಲೇಬೇಕಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡ್ ಗೊತ್ತು, ವರಿಷ್ಠ ಗೊತ್ತು ಅಷ್ಟೇ. ನಾ ಹೇಳುವಂತ ಉದ್ದೇಶ ಅಷ್ಟೇ. ಅದು ಯಾವ ಅರ್ಥ ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ. ಅದು ಆ ಮಾತನ್ನು ಹೇಳಿ ತಪ್ಪೇನಿದೆ. ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ. ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ. ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂತದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಎಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಇದೀಗ ಡಿಸಿಎಂ ಡಿಕೆಶಿ ದೆಹಲಿಗೆ ತೆರಳಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಡಿಕೆಶಿ ಸೈಲೆಂಟ್ ಆಗಿ ಚದುರಂಗದ ಆಟಕ್ಕಿಳಿದ್ರ ಎಂಬ ಕುತೂಹಲ ಮೂಡಿಸಿದೆ. ವರಿಷ್ಠರ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಸೈಲೆಂಟ್ ಆದ್ರ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಕದನ ವಿರಾಮ ಹಾಡಲಾಗಿದೆ. ಆದರೆ ಕದನ ವಿರಾಮ ಈಗ ಬರೀ ನಾಯಕರಲ್ಲಿ ಮಾತ್ರವೇ ಉಳಿದಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸಿದ್ದು ಡಿಕೆ ಹೊರತುಪಡಿಸಿ ಕಾಂಗ್ರೆಸ್ ಉಳಿದ ನಾಯಕರು ಕಾರ್ಯಕರ್ತರು ಆಡುವಂತ ರೀತಿ ನೋಡಿದ್ರೆ ವಿರಾಮ ಇಲ್ಲ, ಬರೀ ಕದನವೇ ಎನ್ನುವಂತಾಗಿದೆ. ಬೆಂಗಳೂರಿನಲ್ಲಿ ನಾಟಿ ಕೋಳಿ, ಮಂಗಳೂರಿನಲ್ಲಿ ಮೀನೂಟ, ಡೈನಿಂಗ್ ಟೇಬಲ್ನಲ್ಲಿ ಪವರ್ಫುಲ್ ಮಾತುಕತೆ. ಕಾಂಗ್ರೆಸ್ ಕೋಟೆಯಲ್ಲಿ ಇದೀಗ ಬರೀ ಅಧಿಕಾರ ಹಂಚಿಕೆಯದ್ದೇ ಚರ್ಚೆ, ಪವರ್ ಫೈಟ್ನದ್ದೇ ಸುದ್ದಿ.
ನಿನ್ನೆ ಡಿಕೆಶಿ ಮನೆಯಲ್ಲಿ ಇಡ್ಲಿ ನಾಟಿ ಕೋಳಿ ಸಾಂಬಾರ್ ಸವಿದು ಒಗ್ಗಟ್ಟು ಪ್ರದರ್ಶಿಸಿದ್ದಾಯಿತು. ಇದೀಗ ಮಂಗಳೂರಿನಲ್ಲಿ ಮೀನೂಟ ಮಾಡುತ್ತಾ ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಎಸ್, ಸಿಎಂಗಾಗಿ ಮೀನು ಸಾರು, ನೀರು ದೋಸೆ, ಪಾಂಪ್ಲೆಟ್ ಫ್ರೈ, ಚಿಕನ್ ಸುಕ್ಕ, ಚಿಕನ್ ಸಾರು ಸಿದ್ಧವಾಗಿತ್ತು. ಏನೇನು ಎಲ್ಲ ಸರಿ ಹೋಯಿತು ಅನ್ನುವಷ್ಟರಲ್ಲೇ ಮಂಗಳೂರಿನಲ್ಲಿ ಬಣ ಪಾಲಿಟಿಕ್ಸ್ ಜೋರಾಯಿತು. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಎದುರು ಬೆಂಬಲಿಗರು ಡಿಕೆಶಿಯನ್ನ ಸಿಎಂ ಮಾಡುವಂತೆ ಘೋಷಣೆ ಕೂಗಿ ಹೈಡ್ರಾಮಾ ಮಾಡಿದ್ದಾರೆ. ಘೋಷಣೆ ಕೂಗಿದ್ದಾರೆ, ಮುತ್ತಿಗೆ ಹಾಕಿಲ್ವಲ್ಲ. ಅಭಿಮಾನಿಗಳು ಡಿಕೆ ಅಂತ ಘೋಷಣೆ ಮಾಡಿದ್ದಾರೆ ಸರ್. ಮುಂದಿನ ಯಾರು ಮುತ್ತಿಗೆ ಹಾಕಿರೋದಿಲ್ಲ, ಅಭಿಮಾನದಿಂದ ಕೂಗಿರ್ಬೋದಷ್ಟೇ. ಇದೆಲ್ಲ ಈ ಬಣಗಾರಿಕೆ, ಗುಂಪುಗಾರಿಕೆ ನಮ್ಮಲ್ಲಿಲ್ಲ, ನಮ್ಮ ಮನಸ್ಸಲ್ಲಿಯೂ ಕೂಡ ನಮ್ಮ ತಲೆಯಲ್ಲಿಯೂ ಕೂಡ ಇಲ್ಲ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಾಹೇಬರು ಜೋಡೆತ್ತಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದಾರೆ. ನಮ್ಮ ಲಕ್ಷ್ಯ 2028ನೇ ಇಸವಿಯ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಬಡವರ ಪರವಾಗಿ ಕೆಲಸ ಕಾರ್ಯ ಮಾಡಬೇಕು. ಅತ್ತ ಡಿಕೆ ಪರ ಘೋಷಣೆ ಕೂಗ್ತಿದ್ದಂತೆ ಇತ್ತ ಸಿಎಂ ಪರ ಕಾರ್ಯಕರ್ತರು ಜಯಘೋಷ ಹಾಕಿದ್ದಾರೆ. ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅಂತ ಐವಾನ್ ಡಿಸೋಜ ಸೇರಿದಂತೆ ಸಿದ್ದು ಬೆಂಬಲಿಗರು ಘೋಷಣೆ ಹಾಕಿದ್ದಾರೆ. ಸಿಎಂ ವೈರಾಗ್ಯದ ಮಾತು, ಆಪ್ತರ ಸ್ಫೋಟಕ ಹೇಳಿಕೆ. ನಾಯಕತ್ವ ವಿಚಾರದಲ್ಲಿ ಸಾಫ್ಟ್ ಆದ್ರ ಸಚಿವರು. ಇದೆಲ್ಲ ಒಂದ್ ಕಡೆಯಾದ್ರೆ ನಿನ್ನೆಯಿಂದ ಅದ್ಯಾಕೋ ಸಿದ್ದರಾಮಯ್ಯ ವೈರಾಗ್ಯ ತಾಳಿದಂತೆ ಕಾಣ್ತಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಆಪ್ತ ಸಚಿವರು ಪವರ್ ಫೈಟ್ ವಿಚಾರದಲ್ಲಿ ಸಾಫ್ಟ್ ಆದ್ರ ಎಂಬ ಅನುಮಾನ ಮೂಡಿದೆ. ಮಾನಸಿಕವಾಗಿ ಅಂತ ಹೇಳಿಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನೇ ಬಿಡ್ಬೋದು. ಮಾನಸಿಕ ಅಂತ ಹೇಳಿಕ್ ಆಗೋಲ್ಲ. ಬಿಡುದಂತಿ ಪಕ್ಕ ಯಾವಾಗಾರ ಒಂದು ಬಿಡ್ಲೇಬೇಕು. 30 ತಿಂಗಳ ನಂತರ ಬಿಡಬೇಕು. ಹಾಗೆ ಇನ್ನೊಂದ್ಸರಿ ಯಾರು ಬಿಡ್ಲೇಬೇಕು, ಯಾವಾಗ ಬಿಡ್ಲೇಬೇಕು. ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡಬಹುದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗಾಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದಿವ್ಸ ಬಿಡ್ಲೇಬೇಕು. ಇನ್ನು 10 ಸಾರಿ ಯಾರ ಮುಖ್ಯಮಂತ್ರಿ ಬಿಡ್ಲೇಬೇಕಲ್ಲ, ಅದನ್ನ ಬಿಡ್ಲೇಬೇಕಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡ್ ಗೊತ್ತು, ವರಿಷ್ಠ ಗೊತ್ತು ಅಷ್ಟೇ. ನಾ ಹೇಳುವಂತ ಉದ್ದೇಶ ಅಷ್ಟೇ. ಅದು ಯಾವ ಅರ್ಥ ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ. ಅದು ಆ ಮಾತನ್ನು ಹೇಳಿ ತಪ್ಪೇನಿಲ್ಲ. ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ. ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ. ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂತದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಎಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಇದೀಗ ಡಿಸಿಎಂ ಡಿಕೆಶಿ ದೆಹಲಿಗೆ ತೆರಳಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಡಿಕೆಶಿ ಸೈಲೆಂಟ್ ಆಗಿ ಚದುರಂಗದ ಆಟಕ್ಕಿಳಿದ್ರ ಎಂಬ ಕುತೂಹಲ ಮೂಡಿಸಿದೆ. ವರಿಷ್ಠರ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಸೈಲೆಂಟ್ ಆದ್ರ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.